ಹಬ್ಬ ಬಂತು ಅಂದ್ರೆ ಖಾಸಗಿ ಬಸ್ಗಳಿಂದ ಹಗಲು ದರೋಡೆ ಶುರುವಾಗುತ್ತೆ. ಸಾಲು ಸಾಲು ರಜೆ ಇದ್ರೆ ಸಾಕು 2-3 ಪಟ್ಟು ಟಿಕೆಟ್ ದರ ಏರಿಕೆ ಮಾಡ್ತಾರೆ. ಜನರಿಂದ ಸುಲಿಗೆ ಶುರು ಮಾಡ್ತಾರೆ. ಸದ್ಯ ಮಹಾಶಿವರಾತ್ರಿ ವೀಕೆಂಡ್ ಅಂತ ಊರಿಗೆ ಹೊರಟವರು ಟಿಕೆಟ್ ದರ ಹೆಚ್ಚಾಗಿರೋದನ್ನ ನೋಡಿ ಶಾಕ್ ಆಗಿದ್ದಾರೆ. ಹಬ್ಬದ ದಿನ ಬಂದ್ರೆ ಸೊ 1 to double ಆಗುತ್ತೆ. ಗೌರ್ಮೆಂಟ್ ಬಸ್ಗೆ ಹೋಗ್ಬೇಕಂದ್ರೆ ರಶ್ 3 ತಿಂಗಳಿಗೆ 6 ತಿಂಗಳಿಗೆ ಒಂದು ಒಬ್ಬ ಬರುತ್ತೆ. 2,000 ಮೆಜೆಸ್ಟಿಕ್ಗೆ ಬರ್ತಿರೋ ಪ್ರತಿ ಬಸ್ಗಳು ರಶ್ ಆಗ್ತಿವೆ. ಫ್ಯಾಮಿಲಿ ಸಮೇತ ಬಂದವರು ಬಸ್ ಬರ್ತಿದ್ದಂತೆ ಸೀಟ್ ಹಿಡಿಯುತ್ತಿದ್ದಾರೆ. ಅಷ್ಟಕ್ಕೂ ಶಿವರಾತ್ರಿ ಕಾರಣಕ್ಕೆ ಸಾಲು ಸಾಲು ರಜೆ ಇದ್ದು ಜನ ತಮ್ಮೂರ ಕಡೆ ಮುಖ ಮಾಡಿದ್ದಾರೆ. ಜನರ ಈ ಸಂಚಾರವನ್ನೇ ಖಾಸಗಿ ಬಸ್ ಮಾಲೀಕರು ಬಂಡವಾಳ ಮಾಡಿಕೊಂಡಿದ್ದಾರೆ. ಶಿವರಾತ್ರಿ ಹಬ್ಬ, ಸಾಲು ಸಾಲು ರಜೆ, ಊರಿಗೆ ಹೊರಟ ಜನ, ಖಾಸಗಿ ಬಸ್ಗಳ ದರ್ಬಾರ್. ಹಬ್ಬಗಳ ಸೀಸನ್ ಬಂತು ಅಂದ್ರೆ ಖಾಸಗಿ ಬಸ್ ಮಾಲೀಕರಿಗೆ ಹಬ್ಬವೋ ಹಬ್ಬ. ಜನರು ಊರಿಗೆ ಹೋಗೋ ಅನಿವಾರ್ಯತೆಯನ್ನೇ ಬಂಡವಾಳ ಮಾಡಿಕೊಳ್ಳೋ ಖಾಸಗಿ ಬಸ್ಗಳ ಮಾಲೀಕರು ಜನರಿಂದ ಸುಲಿಗೆಗೆ ಇಳಿದು ಬಿಡುತ್ತಾರೆ. ಮಾರ್ಚ್ 8ರಂದು ಮಹಾಶಿವರಾತ್ರಿ, ಮಾರ್ಚ್ 9ರಂದು 2ನೇ ಶನಿವಾರ ಹಾಗೂ ಮಾರ್ಚ್ 10ರಂದು ಭಾನುವಾರ ಇರುವುದರಿಂದ ಒಟ್ಟೊಟ್ಟಿಗೆ 3 ದಿನ ರಜೆ ಸಿಕ್ಕಿವೆ. ಇದರಿಂದ ಜನರು ತಮ್ಮ ಊರುಗಳಿಗೆ ತೆರಳುತ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಖಾಸಗಿ ಬಸ್ ಮಾಲೀಕರು ಡಬಲ್ ರೇಟ್ ಮಾಡಿದ್ದಾರೆ. 3 ದಿನ ರಜೆ ಇರೋದ್ರಿಂದ ಫುಲ್ ರಶ್. ರೇಟು ಎಲ್ಲ ರೇಟು ಇವತ್ತು ದುಬಾರಿ ರೇಟ್, ಡಬಲ್ ರೇಟು. ಆಮೇಲೆ VRL, SRS ಟ್ರಿಪಲ್ ರೇಟು. ಉಳಿದ ಟೈಮಲ್ಲಿ 700, 800 ಇದ್ರೆ ಇವತ್ತು 2,000, 2,300. ಅಷ್ಟಕ್ಕೂ ಯಾವ ಮಾರ್ಗದಲ್ಲಿ ಎಷ್ಟೆಷ್ಟು ರೇಟ್ ಹೆಚ್ಚಾಗಿದೆ ಅನ್ನೋದನ್ನ ನೋಡಿದ್ರೆ, ಬೆಂಗಳೂರಿನಿಂದ ಬೆಳಗಾವಿಗೆ ಸಾಮಾನ್ಯ ದಿನಗಳಲ್ಲಿ 700ರಿಂದ 800 ರೂಪಾಯಿ ಇತ್ತು. ಇವತ್ತು 1,200ರಿಂದ 1,400 ರೂಪಾಯಿ ಆಗಿದೆ. ಇನ್ನು ಬೀದರ್ಗೆ ಸಾಮಾನ್ಯ ದಿನಗಳಲ್ಲಿ 800ರಿಂದ 900 ಇತ್ತು. ಇವತ್ತು 1,400ರಿಂದ 1,500 ಆಗಿದೆ. ಬೆಂಗಳೂರಿನಿಂದ ವಿಜಯಪುರಕ್ಕೆ ಹಿಂದೆ 500ರಿಂದ 900 ರೂಪಾಯಿ ಇತ್ತು. ಇವತ್ತು 1,100ರಿಂದ 1,400 ರೂಪಾಯಿ ಆಗಿದೆ. ಏನೇ ಹೇಳಿ, ಹಬ್ಬದ ಸೀಸನ್ಗಾಗಿಯೇ ಕಾಯೋ ಖಾಸಗಿ ಬಸ್ಗಳ ಮಾಲೀಕರು ಪ್ರಯಾಣಿಕರಿಂದ ಸುಲಿಗೆಗೆ ಇಳಿದು ಬಿಡುತ್ತಾರೆ. ವಿನಾಯಕ್ ಗುರವ್, TV9 ಬೆಂಗಳೂರು.